ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತ್ಯಾಗ, ತಾಳ್ಮೆ, ತಂತ್ರಗಾರಿಕೆಗೆ ಒಲಿದಿದೆ ಸಿಎಂ ಗದ್ದುಗೆ. ಪಕ್ಷ ನಿಷ್ಠೆಗೆ ಹೆಸರಾದ ಡಿಕೆ ಶಿವಕುಮಾರ್ ಅವರಿಗೆ ನಾಳೆ ಪಟ್ಟಾಭಿಷೇಕ ಅಂತೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆ ಆಗ್ತಾ ಇದೆ. ನಾಳಿನ ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ಗೆ ಅಡ್ಡಿ ಆಗ್ತಾ ಇದೆಯಾ ಸಿದ್ದರಾಮಯ್ಯನವರ ಷರತ್ತುಗಳು? ಸಿದ್ದರಾಮಯ್ಯ ಷರತ್ತುಗಳಲ್ಲಿ ಕೆಲವನ್ನ ಮಾರ್ಪಾಡು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಉಳ್ಕೊಂಡು ಕಸರತ್ತು ಮಾಡ್ತಿದ್ದಾರಂತೆ. 4 ಡಿಸಿಎಂ ಹುದ್ದೆ ಸೃಷ್ಟಿಗೆ ಡಿಕೆ ಶಿವಕುಮಾರ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಸಿದ್ದರಾಮಯ್ಯನವರ ಡಿಮ್ಯಾಂಡ್. 4 ಡಿಸಿಎಂ ಹುದ್ದೆ ಕ್ರಿಯೇಟ್ ಆಗಬೇಕು ಅಂತ. ರಾಜ್ಯದಲ್ಲಿ 1 ಡಿಸಿಎಂ ಓಕೆ, 4 ಡಿಸಿಎಂ ಹುದ್ದೆ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಪವರ್ ಸೆಂಟರ್ ಜಾಸ್ತಿ ಆದ್ರೆ ಸರ್ಕಾರಕ್ಕೆ ಸಂಕಷ್ಟ, ಪಕ್ಷಕ್ಕೂ ಕೂಡ ಅದು ಡ್ಯಾಮೇಜ್ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಹಿಂಗಾಗಿ ದೆಹಲಿಯಲ್ಲಿ ಉಳ್ಕೊಂಡು ವರಿಷ್ಠರನ್ನ ಭೇಟಿಯಾಗಿ ಅದನ್ನ ಮನವರಿಕೆ ಮಾಡಿಕೊಂಡು ಇರುವ ಷರತ್ತುಗಳನ್ನ ಸ್ವಲ್ಪ ಸಡಿಲ ಮಾಡಿ ಅಂತ ಕೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಹಳ ದಿನಗಳ ಕನಸು. ಪಕ್ಷಕ್ಕೆ ನಿಷ್ಠೆ ತೋರಿದ್ದಕ್ಕೆ, ಪಕ್ಷ ಸಂಕಷ್ಟದಲ್ಲಿದ್ದಾಗ ಅದನ್ನ ಪರಿಹರಿಸಿದ್ದಕ್ಕೆ ಅವ್ರನ್ನ ಟ್ರಬಲ್ ಶೂಟರ್ ಅಂತಿದ್ರು. ಅದಾದ ಬಳಿಕ ಕೆಪಿಸಿಸಿ ಅಧ್ಯಕ್ಷರಾಗಿ ಅತಿ ಹೆಚ್ಚಿನ ಸ್ಥಾನ ತಂದು ಪಕ್ಷವನ್ನ ಅಧಿಕಾರದಲ್ಲಿ ಕೂರಿಸೋದಕ್ಕೂ ಕೂಡ ಮೇನ್ ರೀಸನ್ ಡಿಸಿಎಂ ಡಿಕೆ ಶಿವಕುಮಾರ್. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನನಗೆ ಸಿಎಂ ಪಟ್ಟ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ಡಿಕೆ ಶಿವಕುಮಾರ್ ಅವ್ರಿಗೆ ಇತ್ತು. ಬಟ್ ಆ ಬೇಸರ ಈಗ ದೂರ ಆಗಿದೆ. ಇಷ್ಟು ದಿನಗಳ ಪರಿಶ್ರಮ, ಇಷ್ಟು ದಿನಗಳ ವನವಾಸ, ಇಷ್ಟು ದಿನಗಳ ಅವರ ಕೆಲಸ ಈಗ ಮಾತಾಡುತ್ತೆ. ಕಾರಣ ಸಿಎಂ ಹುದ್ದೆ ಅವರಿಗೆ ಸಿಕ್ಕಿರೋದ್ರಿಂದ. ಹಂಗಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಟ್ ಇದರ ಮಧ್ಯದಲ್ಲೇ ಅವರು ದೆಹಲಿಯಲ್ಲಿ ಉಳ್ಕೊಂಡ್ರು ಯಾಕೆ ಅನ್ನುವಂತಹ ಚರ್ಚೆಗಳ ಮಧ್ಯದಲ್ಲೇ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟು ಕೊಟ್ರೆ ಸುಮ್ಮನೆ ಬಿಟ್ಕೊಡ್ತಾರಾ? ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅವ್ರು ಹಾಕುವಂತಹ ಷರತ್ತುಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಕೊಳ್ಳಲೇಬೇಕು. ಒಪ್ಪಿಕೊಳ್ಳದೆ ಹೋದ್ರೆ ರೆಬಲ್ ಆಗಿ ಹೋಗ್ತಾರೆ ಸಿದ್ದರಾಮಯ್ಯನವರು ಅಂತ. ಹಂಗಾಗಿ ಇಬ್ಬರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿ ಆಯಿತು ಅಂದ್ರೆ ಇಲ್ಲ, ಇನ್ನೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಇದೆ.